ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಿಮಗೆ ಒಂದು ಹೋಮ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ. ನ್ಯಾಚುರಲ್ ಮಾಯ್ಶ್ಚರೈಸರ್ ಆಗಿರುತ್ತೆ ನಿಮ್ಮ ಸ್ಕಿನ್ಗೆ. ನಿಮ್ಮ ಒಂದು ಸ್ಕಿನ್ಗೆ ಒಳ್ಳೆ ಬೆಸ್ಟ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ಏನು ಮಾಡಬೇಕು, ಫಸ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಆಗ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮ್ಮವರೆಗೂ ಬರುತ್ತೆ. ಸೊ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ತುಂಬ ಜನರಿಗೆ ಪ್ರಾಬ್ಲಮ್ಸ್ ಏನಪ್ಪ ಅಂತಂದರೆ, ನಮ್ಮ ಸ್ಕಿನ್ನು ಬೇಗ ಏಜ್ ಆದಾಗೆ ಕಾಣಿಸ್ತಾ ಇರುತ್ತೆ. ಸ್ಕಿನ್ನಲ್ಲಿ ರಿಂಕಲ್ಸ್ ಇರುತ್ತೆ, ಒಂದು ಪಿಂಪಲ್ಸ್ ಆಗಿರುತ್ತೆ, ಪಿಂಪಲ್ಸ್ ಮಾರ್ಕ್ಗಳಿರುತ್ತೆ. ಇದೆಲ್ಲದಕ್ಕೂ ಒಂದು ಬೆಸ್ಟ್ ಸೊಲ್ಯೂಷನ್ನ ನಾನೇನು ತೊಗೊಂಡು ಬಂದಿದ್ದೀನಿ. ಈಸಿಲಿ ಅವೈಲೇಬಲ್ ಆಗುತ್ತೆ. ನೀವು ತುಂಬ ದುಡ್ಡು ಖರ್ಚು ಮಾಡಿ ಕೆಮಿಕಲ್ಸ್ ಇರುವಂಥ ಒಂದು ಪ್ರಾಡಕ್ಟ್ಸ್ನ ಯೂಸ್ ಮಾಡೋಕ್ಕಿಂತ ಈ ರೀತಿಯಾಗಿ ನ್ಯಾಚುರಲ್ ಆಗಿ ಈಸಿಲಿ ಅವೈಲೇಬಲ್ ಆಗಿರುವಂಥ ಅಫೋರ್ಡಬಲ್, ನಿಮಗೆ ಜಾಸ್ತಿ ಖರ್ಚು ಮಾಡದೇ ಇರುವಂಥ ಈ ಥರದ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಸ್ಕಿನ್ಗೆ ರಿಲೇಟೆಡ್ ಆಗಿರೋಂಥ ಎಲ್ಲ ಪ್ರಾಬ್ಲಮ್ಸಿಂದ ಮುಕ್ತಿ ಪಡ್ಕೋಬೋದು. ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಆಲ್ರೆಡಿ ತಮ್ಮನೇಲಿ ಗೊತ್ತಾಗಿರ್ಬೋದು. ಹೌದು ಫ್ರೆಂಡ್ಸ್, ವಿಟಮಿನ್ ಇ ತುಂಬಾ ನಮ್ಮ ಸ್ಕಿನ್ ಹೇರ್ಗೆ ತುಂಬ ಬೆನಿಫಿಷಿಯಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದರಲ್ಲಿರುವಂಥ ಆ್ಯಂಟಿ ಏಜಿಂಗ್, ಆ್ಯಂಟಿ ಇನ್ಫ್ಲಮೇಟರಿ ನಿಮ್ಮ ಸ್ಕಿನ್ಗೆ ಗ್ಲೋಯಿಂಗ್ ಕೊಡುತ್ತೆ. ನಿಮ್ಮ ಬೆನಿಫಿಟ್ಸ್ ತುಂಬ ಇದೆ. ಹಾಗಾಗಿ ನಾನಿವತ್ತು ಇದ್ರ ಬಗ್ಗೆ ವಿಡಿಯೋ ಮಾಡೋಣ. ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ತುಂಬ ವರ್ಷಗಳಿಂದ. ಹಾಗಾಗಿ ನಿಮಗೂ ಯೂಸ್ ಆಗಲಿ ಅನ್ನೋಕ್ಕೆ ನೀವು ಡೈಲಿ ಅಪ್ಲೈ ಮಾಡ್ಬೋದು. ಒಂದು ಮಾಯ್ಶ್ಚರೈಸರ್ ಥರ ನೀವು ಇದನ್ನು ಅಪ್ಲೈ ಮಾಡ್ಕೋಬೋದು. ತುಂಬ ಜಾಸ್ತಿ ದುಡ್ಡು ಕೊಟ್ಟು ಮಾಯ್ಶ್ಚರೈಸರ್ ತೊಗೊಂಡು ಅಪ್ಲೈ ಮಾಡೋಕ್ಕಿಂತ ನ್ಯಾಚುರಲ್ ಮಾಯ್ಶ್ಚರೈಸರ್ ಅಂತ ಹೇಳ್ಬೋದು. ಇದನ್ನು ಅಲೋವೆರಾ ಆಯಿಲ್ ಜೊತೆ ನೀವು ಮಿಕ್ಸ್ ಮಾಡಿ ಹಚ್ಕೋಬೋದು. ಗ್ಲೋಯಿಂಗ್ ಆಗಿರುವಂಥ ಬ್ರೈಟ್ ಇವನ್ ಸ್ಕಿನ್ ಟೋನನ್ನು ನೀವು ತಗೊಳ್ಬೋದು. ಹಾಗಿದ್ರೆ ಬನ್ನಿ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಯಾವುದೇ ಫೇಸ್ ಪ್ಯಾಕ್ ಆಗಲಿ, ಫೇಶಿಯಲ್ ಆಗಲಿ, ಕ್ಲೆನ್ಸಿಂಗ್ ಎಲ್ಲ ಮಾಡೋಕ್ಕೂ ಮುಂಚೆ ನಮ್ಮ ಫೇಸು ನೀಟಾಗಿ ಕ್ಲೀನಾಗಿರಬೇಕು. ನಿಮ್ಮ ಫೇಸಲ್ಲಿ ಯಾವುದಾದ್ರೂ ಮೇಕಪ್ ಇದ್ದರೆ ನೀವು ಅದನ್ನು ರಿಮೂವ್ ಮಾಡ್ಕೋಬೇಕಾಗತ್ತೆ. ನೀವು ಕೊಕೊನಟ್ ಆಯಿಲ್, ಕೊಬ್ಬರಿ ಎಣ್ಣೆಯಿಂದ ಕೂಡ ನಿಮ್ಮ ಮೇಕಪ್ಪನ್ನು ರಿಮೂವ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಕ್ಲೆನ್ಸಿಂಗನ್ನು ಮಾಡಿಕೊಂಡು ನಿಮ್ಮ ಮೇಕಪ್ಪನ್ನು ರಿಮೂವ್ ಮಾಡಿಕೊಂಡು ಅದನ್ನು ಯೂಸ್ ಮಾಡಬೇಕು. ಯಾವುದಾದ್ರೂ ಡಸ್ಟ್ ಆ ಥರ ಇದ್ದರೆ ಅದು ಕೂಡ ಕ್ಲೀನ್ ಆಗಿಬಿಡುತ್ತೆ. ಈಗ ನಾನು ನನ್ನ ಫೇಸಲ್ಲಿ ತೋರಿಸೋದನ್ನು ಯಾವುದೇ ರೀತಿಯ ಮೇಕಪ್ಪನ್ನು ನಾನು ಮಾಡ್ಕೊಂಡಿಲ್ಲ. ಲಿಪ್ಸ್ಟಿಕ್ ಮಾತ್ರ ಇದೆ. ಅದನ್ನು ಬಿಟ್ಟರೆ ನಾನು ಯಾವುದೇ ರೀತಿಯಂಥ ಮೇಕಪ್ಪನ್ನು ನಾನು ಮಾಡ್ಕೊಂಡಿಲ್ಲ. ನ್ಯಾಚುರಲ್ ಆಗಿ ನಾನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ನಿಮಗೆ ಒಳ್ಳೆ ಬೆನಿಫಿಟ್ಟನ್ನು ಕೊಡುತ್ತೆ, ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತೀನಿ. ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇಲ್ಲಿ ನೋಡಿ, ನಾನು ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ತೊಗೊಂಡಿದ್ದೀನಿ. ನಾನು ಇದರಲ್ಲಿ 1 ಕ್ಯಾಪ್ಸೂಲನ್ನು ತೊಗೋತಾ ಇದ್ದೀನಿ. ಸಾಕು. ನಿಮಗೆ ಡೇಗೆ ವಾರದಲ್ಲಿ 4ರಿಂದ 5 ದಿವಸ ನೀವು ಅಪ್ಲೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಏನೂ ಬೇಕಾಗಿಲ್ಲ. ನಿಮ್ಮ ಸ್ಕಿನ್ನಲ್ಲಿರುವಂಥ ಪಿಂಪಲ್ಸ್ ಮಾರ್ಕ್ ಆಗಿರ್ಬೋದು, ಕಣ್ಣಿನ ಕೆಳಗಡೆ ಇರುವಂಥ ಡಾರ್ಕ್ ಸರ್ಕಲ್ಸ್, ಆಮೇಲೆ ಆ್ಯಂಟಿ ಏಜಿಂಗ್ ಥರ ಅನ್ನಿಸ್ತಾ ಇದ್ದರೆ ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಬನ್ನಿ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ತೋರಿಸ್ತೀನಿ. ಇದಕ್ಕೆ ಒಂದು ಚಿಕ್ಕ ಹೋಲ್ ಮಾಡಿಕೊಂಡು ನೀವು ಈ ಥರ ಕೈಯಲ್ಲಿ ಹಾಕ್ಕೊಳ್ಳಿ. ಸಿಂಪಲ್ಲು. ಎಲ್ಲ ಮೆಡಿಕಲ್ ಸ್ಟೋರ್ಸಲ್ಲಿ ಸಿಗುತ್ತೆ. ಈಸಿಲಿ ಅವೈಲೇಬಲ್ಲು, ಅಫೋರ್ಡಬಲ್ ಅಂತಲೇ ಹೇಳ್ಬೋದು. ಆದರೆ ಅಷ್ಟೇ ಬೆಸ್ಟ್ ರಿಸಲ್ಟ್ ಕೂಡ ನಿಮಗೆ ಸಿಗುತ್ತೆ. ಸೊ ಇದನ್ನು ಈ ರೀತಿ ಮಾಡಿಕೊಂಡು ನೀಟಾಗಿ ಫೇಸ್ಗೆ ಅಪ್ಲೈ ಮಾಡ್ತಾ ಹೋಗಿ. ಇದನ್ನು ನೀವು ನೈಟ್ ಕೂಡ ಅಪ್ಲೈ ಮಾಡ್ಕೋಬೋದು. ಆ್ಯಸ್ ಎ ಮಾಯ್ಶ್ಚರೈಸರ್ ಆಗಿ ನೀವು ಇದನ್ನು ನೈಟ್ ಕೂಡ ಅಪ್ಲೈ ಮಾಡ್ಕೋಬಹುದು. ಈ ಥರ ಆದಮೇಲೆ ನೀವು ಸ್ಕಿನ್ಗೆ ಲೈಟಾಗಿ ಮಸಾಜ್ ಕೊಡಿ. ಈ ಥರ ಲೈಟಾಗಿ ನೀವು ಫೇಸನ್ನು ಮಸಾಜ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಒಂದು 5 to 6 ಮಿನಿಟ್ಸ್ ನೀವು ಚೆನ್ನಾಗಿ ಈ ಥರ ಮಸಾಜ್ ಮಾಡಿದ್ರೆ
ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಆಗ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನಿಮಗೆ ಡೇ ಟೈಮಲ್ಲಿ ಆಗಲ್ಲ ಅಂದರೆ ನೀವು ಒಂದು ನೈಟ್ ಟೈಮು ಆ್ಯಸ್ ಅ ಮಾಯ್ಶ್ಚರೈಸರ್ ಆಗಿ ಕೂಡ ಅಪ್ಲೈ ಮಾಡ್ಕೋಬೋದು. ನೋಡಿ, ನನ್ನ ಫೇಸಲ್ಲಿ ಯಾವುದೇ ರೀತಿಯಾದಂಥ ಮೇಕಪ್ ಏನೂ ಇಲ್ಲ, ಬಟ್ ಎಷ್ಟು ಚಂದ ಕ್ಲೀನಾಗಿ ನಿಮಗೆ ಗ್ಲೋ ಕಾಣಿಸ್ತಾ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ನೀಟಾಗಿ ನೀವು ಫೇಸನ್ನು ಮಸಾಜ್ ಮಾಡ್ಕೊಳ್ಳಿ. ಸೊ ಒಂದೇ ದಿವಸದಲ್ಲಿ ನೀವು ಗ್ಲಾಸ್ ಸ್ಕಿನ್ ಥರದ ಫೇಸನ್ನು ತೊಗೋಬೋದು, ಗ್ಲಾಸ್ ಸ್ಕಿನ್ ತೊಗೋಬೋದು. ಯಾವುದೇ ರೀತಿಯ ಕಲರ್, ನಿಮ್ಮ ಫೇಸ್ ಕಲರ್ ಯಾವುದೇ ಆಗಿರಲಿ, ಇದು ಎಲ್ಲರಿಗೂ ಚೆನ್ನಾಗಿ ವರ್ಕ್ ಆಗುತ್ತೆ. ಟ್ರೈ ಮಾಡಿ ನೋಡಿ ಒಂದು ಸರ್ತಿ. ನೋಡಿ, ಇದಾದಮೇಲೆ ನೀವು ಓವರ್ ನೈಟ್ ಇದನ್ನು ಹಾಕಿ ಬಿಡ್ಬೋದು. ಬೆಸ್ಟ್ ಅಂದರೆ ನೀವು ನೈಟ್ ಹಚ್ಕೊಳ್ಳೋದು ಒಳ್ಳೆಯದು. ಅದು ಚೆನ್ನಾಗಿ ಅಬ್ಸರ್ವ್ ಆಗಿ ನಿಮಗೆ ಚೆನ್ನಾಗಿ ರಿಸಲ್ಟನ್ನು ಸಿಗುತ್ತೆ. ನಾನು ಯೂಸ್ ಮಾಡ್ತಾ ಇರೋದ್ರಿಂದ ನನಗೆ ಒಂದಷ್ಟು ಬೆನಿಫಿಟ್ಸ್, ನನಗೆ ಸಿಕ್ಕಿರುವಂಥ ಒಂದು ಒಳ್ಳೆ ರಿಸಲ್ಟ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಇದನ್ನು ವೀಡಿಯೋನ ಸ್ಟಾರ್ಟ್ ಮಾಡಿದ್ದು. ಇದೇನಾದರೂ ಒಂದು ಸ್ವಲ್ಪನಾದರೂ ನಿಮಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇವಾಗ ನೋಡಿ, ನಾನು ಇವಾಗ ನಿಮಗೆ ಫೇಸ್ ವಾಶ್ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಸ್ಕಿನ್ನು ಫುಲ್ಲು ಮಾಯ್ಶ್ಚರ್ ಆಗಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್. ಹಾಯ್, ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಒಂದು ಸೂಪರ್ ರೆಮಿಡಿನ ತೊಗೊಂಡ್ಬಂದಿದ್ದೀನಿ. ಬನ್ನಿ, ಇವತ್ತಿನ ವಿಟಮಿನ್ ಇ ಅಲ್ಲಿರುವಂಥ ಒಂದು ನಿಮ್ಮ ಸ್ಕಿನ್ನನ್ನು ತುಂಬ ಗ್ಲೋ ಮಾಡಿ, ಇದು ಸ್ಕಿನ್ಗೆ ಒಂದು ಮಾಯ್ಶ್ಚರ್ ಒಂದು ಕೊಡುತ್ತೆ. ಇನ್ನು ಇದನ್ನು ನಿಮ್ಮ ಹೇರ್, ಸ್ಕಿನ್ ಎಲ್ಲದಕ್ಕೂ ಇದು ಒಂದು ಬೆಸ್ಟ್ ಅಂತ ಹೇಳ್ಬೋದು. ಹೇಗೆ ನಿಮ್ಮ ಸ್ಕಿನ್ನಲ್ಲಿ ಒಂದು ನ್ಯಾಚುರಲ್ ಗ್ಲೋನ ಕೊಡುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಆಗ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಮವರೆಗೂ ಬರುತ್ತೆ. ತಕ್ಷಣ ನೀವು ವಿಡಿಯೋನ ನೋಡ್ಬೋದು. ಬನ್ನಿ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್.